ಗಲ್ಫ್ ರಾಷ್ಟ್ರಗಳು ಧಗ ಧಗ ಅಂತ ಇದೆ. ತೈಲ ಘಟಕಗಳೇ ಬ್ಲಾಸ್ಟ್ ಆಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಎದುರಾಗುತ್ತಾ ತೈಲ ಅಭಾವ. ಕತಾರ್ನ ಅತಿ ದೊಡ್ಡ ತೈಲ ಘಟಕ ರಾಸ್ ಲಫಾನ್, ಸೌದಿ ಅರೇಬಿಯಾ, ಯುಎಇ ಮತ್ತೆ ಕತಾರ್ ತೈಲ ಘಟಕ, ಇರಾನ್ ಡ್ರೋನ್ ದಾಳಿಗೆ ತೈಲ ಘಟಕಗಳೇ ಹೊತ್ತಿ ಉರಿತಾ ಇದೆ. ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ಫ್ಯಾಕ್ಟರಿಗಳೇ ಧ್ವಂಸವಾಗಿದೆ. ಎಲ್ಎನ್ಜಿ ಸ್ಥಾವರದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಕತಾರ್ನ ಅತಿ ದೊಡ್ಡ ತೈಲ ಘಟಕ ರಾಸ್ ಲಫಾನ್, ಸೌದಿ ಅರೇಬಿಯಾ, ಯುಎಇ ಮತ್ತೆ ಕತಾರ್ ತೈಲ ಘಟಕಗಳು. ಇರಾನ್ ಡ್ರೋನ್ ದಾಳಿಗೆ ತೈಲ ಘಟಕಗಳು ಧಗಧಗಿಸ್ತಾ ಇದೆ. ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ಫ್ಯಾಕ್ಟರಿಗಳೇ ಧ್ವಂಸವಾಗಿರುವಂಥದ್ದು. ಎಲ್ಎನ್ಜಿ ಸ್ಥಾವರದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಜಾಗತಿಕ ಪೂರೈಕೆಯ ಒಂದು ಭಾಗ ಇಲ್ಲಿಂದಲೇ ಸಪ್ಲೈ ಆಗುವಂಥದ್ದು. ರಾಸ್ ಲಫಾನ್ ಕೈಗಾರಿಕಾ ನಗರವೇ ಇದೀಗ ಉಡೀಸು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ತೈಲ ಅಭಾವ ಕೂಡ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇದೆ. ತೈಲ ಘಟಕ ಗುರಿಯಾಗಿಸಿಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಇರಾನ್ ಹೇಳಿರುವಂಥದ್ದು. ದಾಳಿ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಇರಾನ್ ಗುಡುಕ್ತಾ ಇದೆ. ಗಲ್ಫ್ ರಾಷ್ಟ್ರಗಳು ಧಗಧಗ ಅಂತ ಇರುವಂಥದ್ದು. ತೈಲ ಘಟಕಗಳೇ ಬ್ಲಾಸ್ಟ್ ಆಗಿ ಹೋಗಿದೆ. ಜಾಗತಿಕ ಮಟ್ಟದಲ್ಲಿ ಎದುರಾಗುತ್ತಾ ತೈಲ ಅಭಾವ ಹಾಗಿದ್ರೆ ಕತಾರ್ನ ಅತಿ ದೊಡ್ಡ ತೈಲ ಘಟಕ ರಾಸ್ ಲಫಾನ್, ಸೌದಿ ಅರೇಬಿಯಾ, ಯುಎಇ ಮತ್ತೆ ಕತಾರ್ ತೈಲ ಘಟಕಗಳು, ಇರಾನ್ ಡ್ರೋನ್ ದಾಳಿಗೆ ಎಲ್ಲವೂ ಕೂಡ ಹೊತ್ತಿ ಉರಿದಿದೆ. ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ಫ್ಯಾಕ್ಟರಿಗಳನ್ನೇ ಧ್ವಂಸ ಮಾಡಲಾಗಿದೆ. ಸೊ ಎಲ್ಎನ್ಜಿ ಸ್ಥಾವರದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಜಾಗತಿಕ ಪೂರೈಕೆ ಆಗ್ತಾ ಇರುವಂಥದ್ದು. ಸೊ ತೈಲ ಘಟಕಗಳ ಕಂಪ್ಲೀಟ್ ಆಗಿ ಆ ಗೌಡೌನ್ನೇ ಉರಿಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ತೈಲ ಅಭಾವ ಉಂಟಾಗುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ತೈಲ ಘಟಕವನ್ನ ಗುರಿಯಾಗಿಸಿಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇರುವಂಥದ್ದು. ದಾಳಿ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಕೂಡ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಬಿಕಾಸ್ ತಮ್ಮ ನಾಯಕರನ್ನ ಕಳೆದುಕೊಂಡು ಪ್ರತಿಕಾರವನ್ನ ತೀರಿಸಿಕೊಳ್ಳದೆ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಟ್ರಂಪ್ ಅವರ ಬಳಿ ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳಿಲ್ಲ, ನಾವು ಕ್ಷಿಪಣಿ ಇರುವಂತಹ ಗೋಡೌನ್ ಮತ್ತೆ ರಾಕೆಟ್ಸ್ ಇರುವಂತಹ ಗೋಡೌನ್, ಡ್ರೋನ್ಸ್ ಎಲ್ಲವನ್ನು ಕೂಡ ನಾವು ಸರ್ವನಾಶ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇನ್ನು ಜಾಸ್ತಿ ದಿನ ಇವರ ಯುದ್ಧ ದಿನಗಳು ಮುಂದುವರಿಯೋದಿಲ್ಲ, 14 ಡೇಸ್ಗೆ ಎಲ್ಲವೂ ಕೂಡ ತಿಳಿಯಾಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಬಟ್ ಈ ಕಡೆ ಇರಾನ್ ಯಾವುದೇ ಕಾರಣಕ್ಕೂ ನಾವು ಸೋಲನ್ನು ಒಪ್ಕೊಳ್ಳೋದಿಲ್ಲ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಕಾನ್ಸೆಪ್ಟ್ ಏನಾದರೂ ಮುಂದುವರಿಸ್ತಿದಾರಾ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಜಾಗತಿಕ ಪೂರೈಕೆಯ ಒಂದು ಭಾಗ ಇಲ್ಲಿಂದಲೇ ಸಪ್ಲೈ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಯಾವೆಲ್ಲ ರೀತಿಯಲ್ಲಿ ಪ್ರಾಬ್ಲಮ್ಸ್ ಅನ್ನ ಮಾಡಬಹುದು, ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಾವು ನಿಲ್ಲಿಸೋದಿಲ್ಲ, ಪ್ರತಿಕಾರವನ್ನ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾನೆ ಇರುವಂಥದ್ದು ಇರಾನ್ ಕಡೆಯಿಂದ ಕೂಡ. ಸೊ ಮೇನ್ ಆಗಿ ಕತಾರ್ನ ಅತಿ ದೊಡ್ಡ ತೈಲ ಘಟಕ ರಾಸ್ ಲಫಾನ್ನ ಉಡೀಸ್ ಮಾಡಲಾಗಿದೆ. ಸೌದಿ ಅರೇಬಿಯಾ, ಯುಎಇ ಮತ್ತೆ ಕತಾರ್ ತೈಲ ಘಟಕಗಳು, ಅಮೆರಿಕ ಮಿತ್ರ ರಾಷ್ಟ್ರಗಳು ಯಾವೆಲ್ಲ ಇದೆ, ಸೊ ಯಾರು ಹೆಲ್ಪ್ಗೆ ಬಂದರೂ ಕೂಡ ಅದನ್ನು ಕೂಡ ಉಡೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ ಯಾರು ಬಂದರೂ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ರು. ಅದರಂತೆ ಕೂಡ ಪ್ರತಿಯೊಂದು ಏರ್ಲೈನ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ದಾಳಿಯನ್ನ ಮಾಡಿ ನಾಶವನ್ನ ಮಾಡೋದಕ್ಕೆ ಮುಂದಾದರು. ಸೊ ಇಬ್ಬರೂ ಕೂಡ ಯುದ್ಧವನ್ನು ನಿಲ್ಲಿಸುವಂತಹ ಲಕ್ಷಣಗಳು ಕಾಣಿಸ್ತಾನೇ ಇಲ್ಲ. ಸೊ ಯುದ್ಧದ ಎಫೆಕ್ಟ್ನಿಂದಾಗಿ ಸಾಕಷ್ಟು ದೇಶಗಳಲ್ಲಿ ತೈಲ ಅಭಾವ ಕೂಡ ಇದೀಗ ಉಂಟಾಗ್ತಾ ಇದೆ. ಅದರಲ್ಲೂ ಮೇನ್ಲಿ ಭಾರತದಲ್ಲಂತೂ ಗ್ಯಾಸ್ ಅಭಾವ ಅನ್ನುವಂಥದ್ದು ನಿಲ್ತಾನೇ ಇಲ್ಲ. ಸೊ ಹೀಗಾಗಿ ಈ ಯುದ್ಧ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲತ್ತೆ, ಯಾವಾಗ ಅಂತ್ಯ ಕಾಣುತ್ತೆ ಅನ್ನೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸೊ ಪ್ರತಿಕಾರವನ್ನ ತೀರಿಸಿಕೊಳ್ಳದೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಒಂದು ಕಡೆ ಕಂಟಿನ್ಯೂಸ್ ಆಗಿ ದಾಳಿಯನ್ನ ನಡೆಸ್ತಾನೆ ಇದೆ. ದಾಳಿ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡ್ತಾ ಇದೆ.